ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಜನ ನುಡಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀನಿ ನನಗೆ ಇನ್ಸ್ಟಾಗ್ರಾಮಲ್ಲಿ, ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರಬೇಕು ಮತ್ತು ಪಾರ್ಟ್ ಟೈಮ್ ಜಾಬ್ ಇರಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗಾಗಿ ಒಂದೊಳ್ಳೆ ಜಾಬ್ ತಂದಿದ್ದೀನಿ. ಸೊ ನೀವೆಲ್ಲ ಕೇಳಿರ್ತೀರಾ, ಮೈಕ್ರೋ ಅನ್ನೋ ಒಂದು ಕಂಪನಿ. ಸೊ ಈ ಒಂದು ಕಂಪನಿಯಲ್ಲಿ ನಿಮಗೆ ಕೆಲಸ ಇರುತ್ತೆ. ಸೊ ಇದು ಪಾರ್ಟ್ ಟೈಮ್ ಆಗಿರುತ್ತೆ. ಸೊ ಯಾವ ಥರ ಕೆಲಸ, ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ. ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡಬೇಕು. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗಲ್ಲ. ನೀವು ಕಮೆಂಟ್ಗಳನ್ನು ಮಾಡ್ತೀರಾ, ಮೇಡಮ್ ಅಪ್ಲೈ ಮಾಡೋದು ಹೇಗೆ ಹೇಗೆ ಅಂತ. ನಾನು ಅಪ್ಲೈ ಮಾಡೋದ್ರಿಂದ ಹಿಡಿದು ಯಾವ ಥರ ಕೆಲಸ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿರ್ತೀನಿ. ಹಾಗಾಗಿ ನೀವು ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಓಕೆನಾ? ಸೊ ಇದರಲ್ಲಿ ನಿಮಗೆ ತಿಂಗಳಿಗೆ 80,000 ತನಕ ನೀವು ದುಡಿಬಹುದು. ಓಕೆನಾ? ಸೊ ಯಾವ ಥರ ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ? ಸೊ ಅವರು ಸ್ಯಾಲ್ರಿ ಅದ್ರ ಮೇಲೆ ನಿಮಗೆ ಕೊಡ್ತಾರೆ. ಓಕೆ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಯಾರೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವು ಹೌಸ್ ವೈಫ್ ಆಗಿರಿ, ರಿಟೈರ್ಡ್ ಪರ್ಸನ್, ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಕೆಲಸ ಮಾಡಬಹುದು. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಹಾಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಈ ಜಾಬ್ ಇಷ್ಟ ಆಯಿತು, ನೀವು ಅಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಒಂದೊಂದು ಸಾರಿ ಲಿಂಕನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಅದನ್ನು ನೋಡಿ ಲಿಂಕ್ ಇಲ್ಲ ಅಂದರೆ ಚೆಕ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ. ಓಕೆನಾ? ಸೊ ಬನ್ನಿ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಲಾಗಿನ್ ಆದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ಸೊ ಎಷ್ಟು ಜನ ಕೇಳ್ತಾ ಇದ್ರಿ, ಮೇಡಮ್ ನಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಜಾಬ್ ಇದ್ದರೆ ಹೇಳಿ. ಫಾರ್ ಎಕ್ಸಾಂಪಲ್ ನೀವು MSc ಓದಿದ್ದೀರಾ, BSc ಓದಿದ್ದೀರಾ, ಅಥವಾ ಸಾಫ್ಟ್ವೇರ್ ಇಂಜಿನಿಯರು ಅಥವಾ ಸೈನ್ಸು, ಸೊ ಇಂಜಿನಿಯರ್ ಫೀಲ್ಡಲ್ಲಿ ಇರ್ಬೋದು. ಸೊ ನೀವು ಯಾವ ಫೀಲ್ಡಲ್ಲಿ ಇದ್ದೀರಾ, ಏನು ಓದಿದ್ದೀರಾ, BCom. ಸೊ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಈ ಪ್ಲ್ಯಾಟ್ಫಾರ್ಮಲ್ಲಿ ಜಾಬ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಗಂಟೆಗೆ ಇಷ್ಟಂತ ಕೊಡ್ತಾರೆ. ಓಕೆ? ಸೊ ನೀವು ಗಂಟೆಗೆ 3,000 2,000ವರೆಗೂ ದುಡಿಬಹುದು. ಸೊ ಆ ಥರ ಹೇಳಿದ್ರೆ ಅಷ್ಟು ಜನ ಅಯ್ಯೋ ಅಷ್ಟೊಂದು ಕೊಡ್ತಾರಾ ಅಂತ ಒಂದಿಷ್ಟು ಜನ ಕೇಳ್ತೀರಾ. ಯಾವ ಥರ ಅಂದರೆ ಪ್ರಾಜೆಕ್ಟ್ ಇರುತ್ತೆ. ಸೊ ಆ ಒಂದು ಪ್ರಾಜೆಕ್ಟಿಗೆ ಇಷ್ಟು ಹಣ ಅಂತ ಹೇಳಿ ಅವರು ನಿಗದಿಪಡಿಸಿರ್ತಾರೆ. ಸೊ ಆ ಒಂದು ಪ್ರಾಜೆಕ್ಟ್ ನೀವು ಎಷ್ಟು ಅವರಲ್ಲಿ ಕಂಪ್ಲೀಟ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಸೊ ನೀವು 1 ಅವರಲ್ಲಿ ಕಂಪ್ಲೀಟ್ ಮಾಡಿದ್ರೆ 1 ಅವರಿಗೆ ನಿಮ್ಗೆ ಅಷ್ಟು ಸಿಕ್ಬಿಡುತ್ತೆ. ಇಲ್ಲ ನೀವು 2 ಅವರಿಗೆ, 3 ಅವರ್, 4 ಅವರ್. ಸೊ ನೀವು ಎಷ್ಟು ಅವರ್ ಮೇಲೆ ನೀವು ಕೆಲಸ ಮಾಡಿ ನೀವು ಅದನ್ನು ಕಂಪ್ಲೀಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ? ಸೊ ಇದು ಫುಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ಸೊ ನನಗೆ ಮೋಸ್ಟ್ ಆಫ್ ಟೈಮ್ ಕಮೆಂಟ್ ಬರ್ತಾ ಇದ್ದಿದ್ದು, ಮೇಡಮ್ ನಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಜಾಬ್ ಇದ್ದರೆ ಹೇಳಿ, ಬೇರೆ ಜಾಬ್ ಬೇಡ ಅಂತ ಹೇಳಿ. ಸೊ ಹಾಗಾಗಿ ಅವ್ರಿಗೆಲ್ಲ ಇದು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನೀವು ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಜಾಬನ್ನು ನೋಡಬಹುದು. ಇದು ಮೈಕ್ರೋ ಒನ್ ಅಂತ ಹೇಳಿಬಿಟ್ಟು ಒಂದು ಪ್ಲ್ಯಾಟ್ಫಾರ್ಮ್. ಓಕೆನಾ? ಸೊ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ಆಲ್ರೆಡಿ ಇದೆ ನೋಡಿ, ಸರ್ಚ್ ರೋಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿವಾಗ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬೇರೆ ಇದೆ ನೋಡಬಹುದು. ಇಲ್ಲಿ ನೀವು ಪ್ರೊಫೆಷ್ನಲ್ ರಿಸರ್ಚರು, PhD, ಮತ್ತು ಸೆಕ್ಯೂರಿಟಿ ಎಕ್ಸ್ಪರ್ಟು, ಮೆಂಟಲ್ ಹೆಲ್ತ್ ಕನ್ಸಲ್ಟೆಂಟ್ ಎಕ್ಸ್ಪರ್ಟು, ಫೈನಾನ್ಷಿಯಲ್ಲು. ಸೊ BCom ಏನಾದರೂ ಮಾಡಿದರೆ ಫೈನಾನ್ಷಿಯಲ್ ಫೀಲ್ಡಲ್ಲೂ ಹಾಕ್ಬೋದು. ಸೊ ಅದಾದಮೇಲೆ ನಿಮಗಿಲ್ಲಿ ಯಾವುದ್ಯಾವ್ದು ಕ್ವಾಲಿಫಿಕೇಷನ್ ಬೇಕು ಅಂತ ಅವರು ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ಓಕೆನಾ? ಸೊ ಬೇಜಾನ್ ಜಾಬ್ ಇದೆ ಇಲ್ಲಿ. ಫೈನಾನ್ಷಿಯಲ್ ಆಗಿರಬಹುದು, ಸೊ ಬಯಾಲಜಿ. ಸೊ ನೀವೇನಾದರೂ ಟೀಚಿಂಗ್ ಫೀಲ್ಡಲ್ಲಿ ಮಾಡ್ತೀನಿ ಅಂದರೆ ಅದು ಕೂಡ ಇದೆ. ಸೊ ಯಾವ ಥರ ನಿಮ್ಗೆ ಜಾಬ್ ಬೇಕು ಎಲ್ಲ ಥರ ಈ ಪ್ಲ್ಯಾಟ್ಫಾರ್ಮಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ? ಸೊ ಆ ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಓಕೆನಾ? ಸೊ ಇವಾಗ ನಿಮಗೆ ಯಾವ ಥರ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಒಂದು ಜಾಬನ್ನು ತಿಳಿಸ್ತೀನಿ. ಫಸ್ಟ್ ನೀವಿಲ್ಲಿ ನಿಮ್ಮ ಜಾಬ್ ರೋಲ್ ಬಗ್ಗೆ ನಾನು ಸರ್ಚ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾವ ಥರ ನೀವು ಸರ್ಚ್ ಮಾಡಿ ತಗೋಬೋದು. ಓಕೆ? ಸೊ ಇಲ್ಲಿ ನಿಮ್ಗೆ ಯಾವ ಜಾಬ್ ಬೇಕು ಅದನ್ನು ಟೈಪ್ ಮಾಡಿ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿ ಓಪನ್ ಆಗುತ್ತೆ. ಸೊ ನಿಮಗೆ ಎಕ್ಸಾಂಪಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಒಂದು ಜಾಬ್ಗೆ ಹಾಕಿ. ಓಕೆ? ಸೊ ಇದು ಬಂದು ವಾಯ್ಸ್ ಆ್ಯಕ್ಟರ್ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಿಮ್ಮದು ಕೆಲಸ ಏನಿರುತ್ತೆ, ಇದು ಕಾಂಟ್ರಾಕ್ಟರ್ ಆಗಿರುತ್ತೆ. ಸೊ ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ. ನೆಕ್ಸ್ಟ್ ಇದರಲ್ಲಿ ನೀವು ಯಾವ ಥರ ಮಾಡಬೇಕು ಅಂತ ಹೇಳ್ತೀನಿ. ಸೊ ಇಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರು ನಿಮಗೆ ಒಂದು ಎಕ್ಸಾಂಪಲ್ ಒಂದು ಓದ್ರಿ ಅಂತ ಹೇಳಿ ಸ್ಕ್ರಿಪ್ಟ್ ಕೊಡ್ತಾರೆ, ಅಥವಾ ಒಂದು ಏನಾದರೂ ಕಂಟೆಂಟ್ ಕೊಡ್ತಾರೆ. ಸೊ ಅದನ್ನು ನೀವು ರೆಕಾರ್ಡ್ ಮಾಡಿ ಕಳಿಸುವಂಥದ್ದು ಇರ್ತೈತಿ. ಓಕೆನಾ? ಸೊ ಇಲ್ಲಿ ನೋಡ್ಬೋದು ನಿಮಗೆ ಯಾವ ಥರ ಅವರು ಕೇಳ್ತಾರೆ ಅಂತ ಹೇಳಿದ್ರೆ. ಸೊ ಈಗ ಅವರು ಒಂದು ಏನಾದರೂ ಅಂದರೆ ಈಗ ಸ್ಕ್ರಿಪ್ಟ್ ಕಳಿಸಿರ್ತಾರೆ. ಆ ಸ್ಕ್ರಿಪ್ಟನ್ನ ನೀವು ಡೆಪ್ತ್ ಮತ್ತು ಯಾವ ಥರ ಎಮೋಷ್ನಲ್ ಆಗಿ ಹೇಳಬೇಕು, ಅಥವಾ ನೀವು ಅದನ್ನು ವಾಯ್ಸ್ ಚೇಂಜ್ ಮಾಡಿ ಮಾತಾಡಬೇಕು. ಸೊ ಅದನ್ನೆಲ್ಲ ನೀವು ಮಾಡೋಕ್ಕೆ ಬರಬೇಕು ನಿಮಗೆ. ಓಕೆನಾ? ಸೊ ಆ ಥರ ಇದು ಜಾಬ್ ಇರುವಂಥದ್ದು. ಓಕೆ? ಸೊ ಈಗ ಇದಕ್ಕೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಇದೇ ಜಾಬ್ಗೆ ಅಪ್ಲೈ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂಗೆ ಯಾವ ಜಾಬ್ ಬರುತ್ತೆ ಅದಕ್ಕೆ ಅಪ್ಲೈ ಮಾಡಿ. ನಾನು ನಿಮಗೆ ಜಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ಸೊ ಇದೇ ನನಗೆ ಚೆನ್ನಾಗಿ ಅನಿಸ್ತು ಜಾಬು, ಅದಕ್ಕೆ ಇದು ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಇದು ವಾಯ್ಸ್ ಆ್ಯಕ್ಟರ್ ಅಂತ. ಅವರು ನಿಮಗೆ
ಸ್ಕ್ರಿಪ್ಟ್ ಕಳ್ತಾರೆ. ಆ ಸ್ಕ್ರಿಪ್ಟನ್ನು ನೀವು ವಾಯ್ಸ್ ಚೇಂಜ್ ಮಾಡಿ ಮಾತಾಡೋದಾಗಿರ್ಬೋದು, ಅಥವಾ ಅವರು ಯಾವ ಸ್ಟೈಲಲ್ಲಿ ಹೇಳಿರ್ತಾರೆ ಆ ಸ್ಟೈಲಿ ಮಾತಾಡಿ ರೆಕಾರ್ಡ್ ಮಾಡಿ ಅವ್ರಿಗೆ ಕಳಿಸೋದಿರುತ್ತೆ. ಓಕೆ, ಫಸ್ಟ್ ನೇಮನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಓಕೆ, ಸೊ ಅದಾದಮೇಲೆ ಇಮೇಲ್ ಐ ಡಿ, ಸೊ ಅದಾದಮೇಲೆ ನಿಮ್ಮ ಫೋನ್ ನಂಬರ್, ಸೊ ಅದಾದಮೇಲೆ ನೀವು ಇದನ್ನು ಎಲ್ಲಿ ನೋಡಿದ್ರಿ ಅದನ್ನು ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಅಪ್ಲೋಡ್ ರೆಸ್ಯೂಮ್. ಓಕೆ, ಕ್ಲಿಕ್ ಮಾಡಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಆಗುತ್ತೆ. ಓಕೆ, ಸೊ ಅದಾದಮೇಲೆ ನೆಕ್ಸ್ಟ್ ಅಂತ ಕೊಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾಗುತ್ತೆ. ಹೌ ಸೂನ್ ಕ್ಯಾನ್ ಯು ಸ್ಟಾರ್ಟ್ ದ ವರ್ಕ್ ಅಂತ ಕೇಳ್ತಾ ಇದ್ದಾರೆ. ಸೊ 1 ಡೇ ಅಥವಾ ಎಷ್ಟು ಡೇ ನೀವು ವರ್ಕ್ ಮಾಡ್ತೀರಾ, ಸೊ ಅದ್ರ ಮೇಲೆ ನೀವು ಯಾವಾಗ ಇದು ಮಾಡ್ತೀರಾ ಅದನ್ನು ಕೊಡಿ. ಹೌ ಮೆನಿ ಅವರ್ಸ್ ಪರ್ ವೀಕ್ ಅವೈಲೇಬಲ್, ಸೊ ಎಷ್ಟು ಅವರ್ಸ್ ಇರ್ತೀರಾ ಸೊ ವೀಕಲ್ಲಿ ಅಂತ ಹೇಳಿ, ಸೊ ಅದು ಕೂಡ ಸೆಲೆಕ್ಟ್ ಮಾಡಿ. ಮತ್ತು ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೆಡ್ ಅವರ್ಲಿ ರೇಟ್ ಇನ್ $US, ಸೊ ಎಷ್ಟು ಡಾಲರ್ ಅವರ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಸ್ಟಾರ್ಟಿಂಗಲ್ಲಿ ನೀವು 120-30 ಕೊಡ್ಬೋದು. ಓಕೆ, ಡು ಯು ಹ್ಯಾವ್ ಫಾರ್ಮಲ್ ಟ್ರೈನಿಂಗ್ ಆರ್ ಸಿಗ್ನಿಫಿಕೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ. ಸೊ ಎನಿ ಎಕ್ಸ್ಪೀರಿಯನ್ಸ್ ಇದ್ದರೆ ಎಸ್ ಅನ್ನಿ, ಇಲ್ಲಾಂದರೆ ನೋ ಅನ್ನಿ. ಓಕೆನಾ. ಸೊ ಕ್ಯಾನ್ ಯು ರಿಲೇಬಲ್ ಪರ್ಫಾರ್ಮರ್ ಸ್ಪೆಸಿಫಿಕ್ ಎಮೋಷ್ನಲ್ ಟೋನ್ಸ್ ಡೈರೆಕ್ಷನ್ ಅಂತ ಇದೆ. ಸೊ ಇದು ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಓಕೆನಾ. ಸೊ ಡು ಯು ಹ್ಯಾವ್ ಪ್ರೊಫೆಷ್ನಲ್ ಕ್ವಾಲಿಟಿ ರೆಕಾರ್ಡಿಂಗ್ ಸೆಟಪ್, ಸೊ ಎಸ್ ಅಂತ ಕೊಡಿ. ಸೊ ಇವಾಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಸಕ್ಸಸ್ಫುಲಿ ಅಪ್ಲೈಡ್ ದಿಸ್ ಜಾಬ್ ಅಂತ ಹೇಳಿ ಇದೆ. ಓಕೆ, ಸೊ ಇವಾಗ ನೋಡಿ ಈ ರೀತಿ ಅಪ್ಲೈ ಆಗಿರುತ್ತೆ ನಿಮ್ಮದು. ಸೊ ನಿಮ್ಮ ಇಮೇಲ್ ಐ ಡಿಗೆ ಬಂದಿರುತ್ತೆ. ಸೊ ಟೇಕ್ ಅದ ಇಂಟರ್ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಅವರು ನಿಮಗೆ ಇಂಟರ್ವ್ಯೂವನ್ನು ತಗೊಳ್ತಾರೆ. ಓಕೆನಾ. ಸೊ ಇಲ್ಲಿ ನೋಡಿ ಪ್ಲೀಸ್ ಓಪನ್ AI ಡೆಸ್ಕ್ಟಾಪ್ ಓನ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಕಂಪ್ಯೂಟರಲ್ಲಿ ಓಪನ್ ಮಾಡಿಬಿಟ್ಟು ನೀವು ಇಂಟರ್ವ್ಯೂವನ್ನು ಕೊಡಬೇಕು. ಸೊ ನೋಡಿ ಇಲ್ಲಿ ಬಂದಿದೆ ಆಲ್ರೆಡಿ ನಮ್ಮದು ಈ ಥರ ಮೇಲ್ ಬರುತ್ತೆ. ಸೊ ಇವಾಗ ನೀವು ಇಲ್ಲೇನು ಮಾಡಬೇಕು, AI ಇಂಟರ್ವ್ಯೂ ಗೈಡೆನ್ಸ್ ಬೇಕಾದರೆ ತೊಗೋಬೋದು, ಅಥವಾ ಡೈರೆಕ್ಟ್ ನಿಮ್ಗೇನಾದರೂ ಗೊತ್ತಿದ್ದರೆ ಹೋಗಿ ತೊಗೋಬೋದು. ಸೊ ನೋಡಿ ಇಲ್ಲಿ ನಿಮಗೆ ಪರ್ ಅವರ್ಗೆ $20-50 ಅವರು ನಿಮಗೆ ಪೇ ಮಾಡ್ತಾರೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಸೊ ಇವಾಗ ನೀವು ಯಾವ ಥರ ಜಾಬ್ ರೋಲು, ರಿಮೋಟ್ ಜಾಬು, ಸೊ ಇದೆಲ್ಲ ಗೊತ್ತಾಗಿದೆ. ಸೊ ಇವಾಗ ನೀವು ಅಪ್ಲೈ ಮಾಡೋ ಪ್ರೊಸೆಸ್ಸು ಕೂಡ ತಿಳ್ಕೊಂಡಿದ್ದೀರಾ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಪ್ಲೈ ಮಾಡ್ತೀರಿ ಅಂತ ಹೇಳಿದ್ರೆ ಅಪ್ಲೈ ಮಾಡಿ. ಜಸ್ಟ್ ಇಷ್ಟೇ ಇರುತ್ತೆ, ಏನು ಜಾಸ್ತಿ ಇರಲ್ಲ ಅಪ್ಲೈ ಮಾಡೋದು. ಅಪ್ಲೈ ಮಾಡಿದ್ರೆ ನಿಮಗೆ ಮೇಲ್ ಬಂದುಬಿಡುತ್ತೆ. ಸೊ ಮೇಲಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು. ಸೊ ಈ ಥರ ಇರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಎಲ್ಲರೂ ನನ್ನ ಚಾನಲನ್ನು ನೋಡ್ತಾ ಇರಿ. ತುಂಬ ಒಳ್ಳೆಯ ಜಾಬ್ ಇದೆ, ಇಂಟ್ರೆಸ್ಟ್ ಇದ್ದವರು ಅಪ್ಲೈ ಮಾಡಿ. ಸೊ ಏನಿಲ್ಲ, ಜಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸೋದಿರುತ್ತೆ, ಅಪ್ಲೈ ಮಾಡಿ. ಓಕೆನಾ.